Crystal. It is defined as homogeneous portion of a solid substance having a very regular structure making definite angle with each other. ಕ್ರಿಸ್ಟಲ್ ಅಂತ ಏನು ಅಂದರೆ ಒಂದು ಸಾಲಿಡ್ ಸಬ್ಸ್ಟಾನ್ಸಲ್ಲಿರುವಂತಹ ಹೋಮೋಜೀನಿಯಸ್ ಪೋರ್ಷನ್. ಹೋಮೋಜೀನಿಯಸ್ ಅಂದರೆ ಓನ್ಲಿ ಒನ್ ಟೈಪ್ ಆಫ್ ಇರುತ್ತೆ. ಆ ಪೋರ್ಷನ್ನ ನಾವು ಕ್ರಿಸ್ಟಲ್ ಅಂತ ಹೇಳ್ತೀವಿ. ದಟ್ ಸಾಲಿಡ್ ಸಬ್ಸ್ಟಾನ್ಸ್ ಹ್ಯಾವಿಂಗ್ ರೆಗ್ಯುಲರ್ ಸ್ಟ್ರಕ್ಚರ್, ವೆರಿ ರೆಗ್ಯುಲರ್ ಸ್ಟ್ರಕ್ಚರ್ ಇರುತ್ತೆ. ದಟ್ ಸ್ಟ್ರಕ್ಚರ್ ಮೇಕಿಂಗ್ ಡೆಫಿನೆಟ್ ಆ್ಯಂಗಲ್ ವಿತ್ ಈಚ್ ಅದರ್, ಅದಕ್ಕೆ ಆದಂತಹ ಡೆಫಿನೆಟ್ ಆ್ಯಂಗಲ್ ಇರುತ್ತೆ. ಅದನ್ನ ನಾವು ಕ್ರಿಸ್ಟಲ್ ಅಂತ ಹೇಳ್ತೀವಿ. ನಾವು ಸಾಲಿಡ್ ಸ್ಟೇಟ್, ಸಾಲಿಡ್ ಅಂದರೆ ಏನು ಅಂತ ನೋಡಿದ್ವಿ. ಚಾಪ್ಟರ್ ನೇಮ್ ಇರೋದೇನು, ಸಾಲಿಡ್ ಸ್ಟೇಟ್ ಆ್ಯಂಡ್ ಕ್ರಿಸ್ಟಲೋಗ್ರಫಿ. ಕ್ರಿಸ್ಟಲ್ ಬಗ್ಗೆ ನೋಡಿದ್ವಿ, ಕ್ರಿಸ್ಟಲ್ ಲ್ಯಾಟಿಸ್ ಬಗ್ಗೆ ನೋಡಿದ್ವಿ. ಹಾಗಿದ್ರೆ ವಾಟ್ ಈಸ್ ಮೀನ್ ಬೈ ಕ್ರಿಸ್ಟಲೋಗ್ರಫಿ? Crystallography is a science of crystal which deals with the study of development and growth, their external form, internal structure and physical property. ಅದನ್ನು ನಾವು ಕ್ರಿಸ್ಟಲೋಗ್ರಫಿ ಅಂತ ಹೇಳ್ತೀವಿ. ಕ್ರಿಸ್ಟಲೋಗ್ರಫಿ ಅಂದರೆ ಒಂದು ಕ್ರಿಸ್ಟಲ್, ಈಗ ಒಂದು ಕ್ರಿಸ್ಟಲ್ ತಗೊಳ್ತಾ ಇದ್ದೀವಿ, ಫಾರ್ ಎಕ್ಸಾಂಪಲ್ NaCl, ಆ NaCl ಕ್ರಿಸ್ಟಲ್ನ ತಗೊಳ್ತಾ ಇದ್ದೀವಿ ಅಂದರೆ ಆ ಕ್ರಿಸ್ಟಲನ್ನ ಅದು ಹೇಗೆ ಡೆವಲಪ್ಮೆಂಟ್ ಆಗ್ತಿದೆ, ಗ್ರೋತ್ ಹೇಗಾಗ್ತಿದೆ, ಇಂಟರ್ನಲ್ ಸ್ಟ್ರಕ್ಚರ್ ಹೇಗಿದೆ, ಅದರ ಫಿಸಿಕಲ್ ಪ್ರಾಪರ್ಟಿ ಆದಂತಹ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಆಗಿರ್ಬೋದು, ಎಕ್ಸ್ಟರ್ನಲ್ ಫಾರ್ಮ್, ಎಕ್ಸ್ಟರ್ನಲ್ಲಿ ಹೇಗೆ ಔಟ್ಲುಕ್ ಆಗಿದೆ, ಅದು ಎಲ್ಲದನ್ನು ನಾವು ಸ್ಟಡಿ ಮಾಡೋದನ್ನು ನಾವು ಕ್ರಿಸ್ಟಲ್ನ ಸ್ಟಡಿ ಮಾಡೋದನ್ನು ನಾವು ಕ್ರಿಸ್ಟಲೋಗ್ರಫಿ ಅಂತ ಹೇಳ್ತೀವಿ. 1 ಮಾರ್ಕಿಗೆ ಕೇಳುವಂತಹ ಕ್ವಶನ್. ಕ್ರಿಸ್ಟಲೋಗ್ರಫಿ ಈಸ್ ಎ ಸೈನ್ಸ್ ಆಫ್ ಕ್ರಿಸ್ಟಲ್ which deals with the study of development and growth, their external form, internal structure and physical property. Laws of crystallography. ಕ್ರಿಸ್ಟಲೋಗ್ರಫಿ ಅಂದರೆ ಏನು ಅಂತ ನೋಡಿದ್ವಿ. ಕ್ರಿಸ್ಟಲ್ನ ಸ್ಟ್ರಕ್ಚರ್ನ, ಗ್ರೋತ್, ಡೆವಲಪ್ಮೆಂಟ್, ಎಕ್ಸ್ಟರ್ನಲ್ ಸ್ಟ್ರಕ್ಚರ್, ಫಿಸಿಕಲ್ ಪ್ರಾಪರ್ಟಿನ ಸ್ಟಡಿ ಮಾಡ್ತೀವಿ. ಹಾಗಿದ್ರೆ ಲಾಸ್ ಆಫ್ ಕ್ರಿಸ್ಟಲೋಗ್ರಫಿ ಯಾವ್ಯಾವುದು? ಲಾ ಆಫ್ ಕಾನ್ಸ್ಟೆನ್ಸಿ ಆಫ್ ಇಂಟರ್ಫೇಷಿಯಲ್ ಆ್ಯಂಗಲ್. First one is law of constancy of interfacial angle. What is mean by interfacial angle? Interfacial angle ಅಂದರೆ ಕ್ರಿಸ್ಟಲಲ್ಲಿರುವಂತಹ ಇಂಟರ್ಫೇಷಿಯಲ್ ಆ್ಯಂಗಲ್ ಅಂತ ಹೇಳ್ತಿರೋದು ದ ಆ್ಯಂಗಲ್ ಬಿಟ್ವೀನ್ ಎನಿ ಟೂ ಫೇಸಸ್. ಆ್ಯಂಗಲ್ ಬಿಟ್ವೀನ್ ಎನಿ ಟೂ ಫೇಸಸ್ ಈಸ್ ಕಾಲ್ಡ್ ಆಸ್ ಇಂಟರ್ಫೇಷಿಯಲ್ ಆ್ಯಂಗಲ್. ಇಂಟರ್ಫೇಸ್, ಇಂಟರ್ ಇದೆ, ಇಂಟ್ರಾ ಬೇರೆ, ಇಂಟರ್ ಬೇರೆ. ಆ್ಯಂಗಲ್ ಬಿಟ್ವೀನ್ ದಿ ಫೇಸಸ್, ಇಂಟರ್ ಅಂದರೆ ಬಿಟ್ವೀನ್ ದಿ ಟೂ ಆ್ಯಂಗಲ್. ಆ್ಯಂಗಲ್ ಬಿಟ್ವೀನ್ ದಿ ಫೇಸಸ್, ಫೇಸ್ಗಳ ಮಧ್ಯೆ ಇರುವಂತಹ ಆ್ಯಂಗಲ್ನ ನಾವು ಇಂಟರ್ಫೇಷಿಯಲ್ ಆ್ಯಂಗಲ್ ಅಂತ ಹೇಳ್ತೀವಿ. ಕನ್ಸಿಡರ್ ದಿಸ್ ಈಸ್ ಈ ಆಲ್ಫಾ ಆ್ಯಂಗಲ್ ಬಿಟ್ವೀನ್ ದಿ ಟೂ ಫೇಸಸ್, ಅದನ್ನು ಇಂಟರ್ಫೇಷಿಯಲ್ ಆ್ಯಂಗಲ್ ಅಂತ ಹೇಳ್ತೀವಿ. 1 ಮಾರ್ಕಿಗೆ ಕೇಳುವಂತಹ ಕ್ವಶನ್. ಇಂಟರ್ಫೇಷಿಯಲ್ ಆ್ಯಂಗಲ್ ಅಂದರೆ ದ ಆ್ಯಂಗಲ್ ಬಿಟ್ವೀನ್ ಟೂ ಫೇಸಸ್ ಈಸ್ ಕಾಲ್ಡ್ ಆಸ್ ಎ ಇಂಟರ್ಫೇಷಿಯಲ್ ಆ್ಯಂಗಲ್. ಫಸ್ಟ್ ಒನ್ ಈಸ್ ಲಾ ಆಫ್ ಕಾನ್ಸ್ಟೆನ್ಸಿ ಆಫ್ ಇಂಟರ್ಫೇಷಿಯಲ್ ಆ್ಯಂಗಲ್. ಈ ಇಂಟರ್ಫೇಷಿಯಲ್ ಆ್ಯಂಗಲ್ ಏನಾಗಿರುತ್ತೆ? ಕಾನ್ಸ್ಟೆನ್ಸಿ ಆಗಿರುತ್ತಂತೆ. Crystals have same substance can have different shapes. Crystal ಇದೆ, this is the example. Quartz exhibit different shapes. ಇದು ಒಂದು ಕ್ವಾರ್ಟ್ಸ್ನ ಡಿಫ್ರೆಂಟ್ ಶೇಪ್. ಸೇಮ್ ಸಬ್ಸ್ಟ್ಯಾನ್ಸ್ ಇದೆ, ಕ್ರಿಸ್ಟಲ್ನ ಸೇಮ್ ಸಬ್ಸ್ಟ್ಯಾನ್ಸ್ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಶೇಪ್ಸ್. ಇದು ಎಲ್ಲದು ಯಾವುದು? ಕ್ವಾರ್ಟ್ಸ್. ಬಟ್ ಇಟ್ ಹ್ಯಾಸ್ ಡಿಫ್ರೆಂಟ್ ಶೇಪ್ಸ್. ದಿಸ್ ಶೇಪ್ ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಸೈಜ್ ಆಫ್ ಫೇಸಸ್. ಫೇಸ್ನ ಸೈಜ್ ಮೇಲೆ ಏನಾಗಿದೆ? ಇದು ಡಿಪೆಂಡ್ ಆಗಿದೆ. ಬಟ್ ಆ್ಯಂಗಲ್ ಬಿಟ್ವೀನ್ ದಿ ಕರೆಸ್ಪಾಂಡಿಂಗ್ ಫೇಸಸ್ ರಿಮೈನ್ ಕಾನ್ಸ್ಟ್ಯಾಂಟ್. ಆ್ಯಂಗಲ್ ಬಿಟ್ವೀನ್ ದಿ ಫೇಸಸ್ ಏನಾಗಿರುತ್ತೆ? ರಿಮೈನ್ಸ್ ಕಾನ್ಸ್ಟ್ಯಾನ್ಸ್ ಆಗಿರುತ್ತೆ. ಅದನ್ನೇ ನಾವು ಲಾ ಆಫ್ ಕಾನ್ಸ್ಟೆನ್ಸಿ ಆಫ್ ಇಂಟರ್ಫೇಷಿಯಲ್ ಆ್ಯಂಗಲ್ ಅಂತ ಹೇಳ್ತೀವಿ. ಅಂದರೆ ಬಿಟ್ವೀನ್ ದಿ ಆ್ಯಂಗಲ್
ಬಿಟ್ವೀನ್ ದಿ ಫೇಸ್ಗಳ ಮಧ್ಯೆ ಇರುವಂತಹ ಇಲ್ಲಿದಲ್ವ ಫೇಸ್ ಆಲ್ಫಾ ಅಂತ ರೆಪ್ರೆಸೆಂಟ್ ಮಾಡಿರುವ ಆ್ಯಂಗಲ್, ಆ ಆ್ಯಂಗಲ್ ಅದು ಇರುವಂತಹ ಬಿಟ್ವೀನ್ ಫೇಸಸ್ ಇದೆಲ್ಲ, ಈ ಫೇಸು ಯಾವಾಗಲೂ ಏನಾಗಿರುತ್ತೆ, ಕಾನ್ಸ್ಟೆನ್ಸ್ ಆಗಿರುತ್ತೆ. ಬಟ್ ಸಬ್ಸ್ಟ್ಯಾನ್ಸಲ್ಲಿ ಕ್ರಿಸ್ಟಲ್ನ ಸೇಮ್ ಸಬ್ಸ್ಟೆನ್ಸ್ಗೆ ಡಿಫ್ರೆಂಟ್ ಶೇಪ್ ಇದೆ, ಬಟ್ ಆ್ಯಂಗಲ್ ಬಿಟ್ವೀನ್ ದಿ ಫೇಸಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಅದನ್ನು ನಾವು ಲಾ ಆಫ್ ಕಾನ್ಸ್ಟೆನ್ಸಿ ಆಫ್ ಇಂಟರ್ಫೇಶಿಯಲ್ ಆ್ಯಂಗಲ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಈಸ್ ಲಾ ಆಫ್ ರ್ಯಾಷನಲಿಟಿ ಆಫ್ ಇಂಡಿಸಸ್. ಲಾ ಆಫ್ rationality of indices, it states that intercept of any face of a crystal along the crystallographic axis are either equal to the unit intercept. ಇದೇನು ಹೇಳುತ್ತೆ ಅಂದರೆ, ಕ್ರಿಸ್ಟಲ್ನ ಎನಿ ಫೇಸ್ನ ಕ್ರಿಸ್ಟಲೋಗ್ರಫಿಕ್ ಆಕ್ಸಿಸ್ XYZ ಇಸ್ ದಿ ಕ್ರಿಸ್ಟಲೋಗ್ರಫಿಕ್ ಆಕ್ಸಿಸ್. ಈ ಕ್ರಿಸ್ಟಲೋಗ್ರಫಿಕ್ ಆಕ್ಸಿಸ್ ಮೇಲೆ ಕ್ರಿಸ್ಟಲ್ ಫೇಸ್ನ ಇಂಟರ್ಸೆಪ್ಟ್ ಮಾಡಿದರೆ ಅದು ಈಕ್ವಲ್ ಆಗಿರುತ್ತೆ ಆರ್ ಯೂನಿಟ್ ಇಂಟರ್ಸೆಪ್ಟ್ ಆಗಿರುತ್ತೆ. ಈಕ್ವಲ್ ಆಗಿರ್ಬೋದು ಆರ್ ಅದು ಯೂನಿಟ್ ಇಂಟರ್ಸೆಪ್ಟ್ ಆಗಿರುತ್ತೆ. ಹೇಗೆ ಅಂದರೆ, ದಿಸ್ ಈಸ್ ದಿ ಮಿಡಲ್ ಪಾಯಿಂಟ್, ಇದು ಓ ಆಕ್ಸಿಸ್ XYZ, OX, OY, OZ is the crystallographic axis. ಈ ಕ್ರಿಸ್ಟಲೋಗ್ರಫಿಕ್ ಆಕ್ಸಿಸ್ ಮೇಲೆ ನಾವು ಕ್ರಿಸ್ಟಲ್ ಫೇಸ್ನ PQR ಇದೆ ಅಲ್ವಾ, ಅದು ಬೇಕಾದ್ರೆ ತಗೊಳ್ಳಿ, ಅಥವಾ ಇಂಟರ್ಸೆಪ್ಟ್ ಯೂನಿಟ್ ಇದೆ, ಯೂನಿಟ್ ಇಂಟರ್ಸೆಪ್ಟ್ ಇದೆ, ABC, ಸ್ಮಾಲ್ ಲೆಟರ್ ABC ಇದೆ. ನಾವೇನು ಮಾಡಿದ್ದೀವಿ, ಇಂಟರ್ಸೆಪ್ಟ್ ಮಾಡಿದ್ದೀವಿ ಅಂದರೆ ಅದೇನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ ಅಥವಾ ಯೂನಿಟ್ ಇಂಟರ್ಸೆಪ್ಟ್ ಆಗಿರುತ್ತೆ. ಅದನ್ನು ಲಾ ಆಫ್ ರ್ಯಾಷನಲಿಟಿ ಆಫ್ ಇಂಡಿಸಸ್ ಅಂತ ಹೇಳ್ತೀವಿ. ಲಾ ಆಫ್ ರ್ಯಾಷನಲಿಟಿ ಆಫ್ ಇಂಡಿಸಸ್ ಅಂದರೆ ಏನಂದರೆ, ಇಟ್ ಸ್ಟೇಟ್ಸ್ ದಟ್ ಇಂಟರ್ಸೆಪ್ಟ್ ಆಫ್ ಎನಿ ಫೇಸ್ ಆಫ್ ಎ ಕ್ರಿಸ್ಟಲ್ ಅಲಾಂಗ್ ದಿ ಕ್ರಿಸ್ಟಲೋಗ್ರಫಿಕ್ ಆಕ್ಸಿಸ್ ಆರ್ ಐದರ್ ಈಕ್ವಲ್ ಟು ದಿ ಯೂನಿಟ್ ಇಂಟರ್ಸೆಪ್ಟ್. This is about the law of rationality of indices. Third one is law of symmetry or law of constancy of element of symmetry. ಆಲ್ರೆಡಿ ಗೊತ್ತಿದೆ ಎಲಿಮೆಂಟ್ ಆಫ್ ಸಿಮೆಟ್ರಿ ಅಂದರೆ ಏನು ಅಂತೇಳಿ. ಏನಂತ ಹೇಳಿದರೆ, ಲಾ ಆಫ್ ಸಿಮೆಟ್ರಿ ಆರ್ ಲಾ ಆಫ್ ಕಾನ್ಸ್ಟೆನ್ಸಿ ಆಫ್ ಎಲಿಮೆಂಟ್ ಆಫ್ ಸಿಮೆಟ್ರಿ. ಆಲ್ ಕ್ರಿಸ್ಟಲ್ ಆಫ್ ದಿ ಸೇಮ್ ಸಬ್ಸ್ಟೆನ್ಸ್, ಕ್ರಿಸ್ಟಲ್ನಲ್ಲಿರುವಂತಹ ಸೇಮ್ ಸಬ್ಸ್ಟೆನ್ಸ್ ಪೊಸೆಸ್ ದಿ ಸೇಮ್ ಎಲಿಮೆಂಟ್ ಆಫ್ ಸಿಮೆಟ್ರಿ. ಆಲ್ ಕ್ರಿಸ್ಟಲ್ಸ್ ಆಫ್ ಸೇಮ್ ಸಬ್ಸ್ಟೆನ್ಸ್ ಪೊಸೆಸ್ ದಿ ಸೇಮ್ ಎಲಿಮೆಂಟ್ ಆಫ್ ಸಿಮೆಟ್ರಿ. ಸೇಮ್ ಸಬ್ಸ್ಟೆನ್ಸ್ ಕ್ರಿಸ್ಟಲ್ ಏನಾಗಿರುತ್ತೆ, ಪೊಸೆಸ್ ಮಾಡುತ್ತೆ, ಯಾವ ರೀತಿದು, ಸೇಮ್ ಎಲಿಮೆಂಟ್ ಆಫ್ ಸಿಮೆಟ್ರಿ ಇರುತ್ತೆ. ಅದರಲ್ಲಿರುವಂತಹ ಎಲಿಮೆಂಟ್ ಆಫ್ ಸಿಮೆಟ್ರಿ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಅದನ್ನು ನಾವು ಲಾ ಆಫ್ ಕಾನ್ಸ್ಟೆನ್ಸಿ ಆಫ್ ಎಲಿಮೆಂಟ್ ಆಫ್ ಸಿಮೆಟ್ರಿ ಅಂತ ಹೇಳ್ತೀವಿ. ಎಲಿಮೆಂಟ್ ಆಫ್ ಸಿಮೆಟ್ರಿಯಲ್ಲಿ 3 ಟೈಪ್ಸ್ ಇದೆ: ಪ್ಲೇನ್ ಆಫ್ ಸಿಮೆಟ್ರಿ, ಆಕ್ಸಿಸ್ ಆಫ್ ಸಿಮೆಟ್ರಿ, ಸೆಂಟರ್ ಆಫ್ ಸಿಮೆಟ್ರಿ. ಲಾ ಆಫ್ ಕ್ರಿಸ್ಟಲೋಗ್ರಫಿನ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ 3 ಮಾರ್ಕ್ಸಿಗೆ ಕೇಳ್ತಾ, ಎಕ್ಸ್ಪ್ಲೈನ್ ದಿ ಲಾ ಆಫ್ ಕ್ರಿಸ್ಟಲೋಗ್ರಫಿ ಅಂತ 3 ಮಾರ್ಕ್ಸಿಗೆ ಕೇಳಿದರೆ, ಫಸ್ಟ್ ಲಾ ಆಫ್ ಕಾನ್ಸ್ಟೆನ್ಸಿ ಆಫ್ ಇಂಟರ್ಫೇಶಿಯಲ್ ಆ್ಯಂಗಲ್ ಅಂತ ಬರೆದು ಇಂಟರ್ಫೇಶಿಯಲ್ ಆ್ಯಂಗಲ್ ಅಂದರೆ ಏನು ಅಂತ ಒಂದು ಲೈನ್ ಡೆಫಿನೇಷನ್ ಬರೀರಿ. ಡೆಫಿನೇಷನ್ ಬರೆದಾದ್ಮೇಲೆ ಸ್ಟೇಟ್ಮೆಂಟ್ ಬರೀರಿ, ಯಾಕೆ ನಾವು ಲಾ ಆಫ್ ಕಾನ್ಸ್ಟೆನ್ಸಿ ಆಫ್ ಇಂಟರ್ಫೇಶಿಯಲ್ ಆ್ಯಂಗಲ್ ಅಂತ ಹೇಳ್ತೀವಿ ಅಂತ ಬರೀರಿ. ಅಲ್ಲೇನಾಗಿರುತ್ತೆ, ಕ್ರಿಸ್ಟಲ್ ಇರುವಂತಹ ಸೇಮ್ ಸಬ್ಸ್ಟೆನ್ಸ್ ಕ್ರಿಸ್ಟಲಲ್ಲಿರುವಂತಹ ಸೇಮ್ ಸಬ್ಸ್ಟೆನ್ಸ್ ದೇ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಶೇಪ್ ಇರುತ್ತೆ, ಬಟ್ ಆ್ಯಂಗಲ್ ಬಿಟ್ವೀನ್ ದಿ ಫೇಸಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಎಕ್ಸಾಂಪಲ್ ಈಸ್ ಕ್ವಾಡ್ಸ್ ಹ್ಯಾವ್ ಡಿಫ್ರೆಂಟ್ ಶೇಪ್ಸ್. ಸೆಕೆಂಡ್ ಒನ್ ಈಸ್ ಲಾ ಆಫ್ ರ್ಯಾಷನಲಿಟಿ ಆಫ್ ಇಂಡಿಸಸ್ ಅಂತ ಬರೆದು ಅದನ್ನು ಸ್ಟೇಟ್ಮೆಂಟ್ ಬರೀರಿ. ಇಟ್ ಸ್ಟೇಟ್ಸ್ ದಟ್ ಇಂಟರ್ಸೆಪ್ಟ್ ಆಫ್ ಎನಿ ಫೇಸ್ ಆಫ್ ಎ ಕ್ರಿಸ್ಟಲ್ ಅಲಾಂಗ್ ದಿ ಕ್ರಿಸ್ಟಲೋಗ್ರಫಿಕ್ ಆಕ್ಸಿಸ್ ಆರ್ ಐದರ್ ಈಕ್ವಲ್ ಟು ದಿ ಯೂನಿಟ್ ಇಂಟರ್ಸೆಪ್ಟ್ ಅಂತ ಬರೆದು ಈ ಗ್ರಾಫ್ನ ಬರೆದ್ರೆ ಆಯಿತು. ಥರ್ಡ್ ಒನ್ ಈಸ್
ಲಾ ಆಫ್ ಸಿಮೆಟ್ರಿ ಆರ್ ಲಾ ಆಫ್ ಕಾನ್ಸ್ಟೆನ್ಸಿ ಆಫ್ ಎಲಿಮೆಂಟ್ ಆಫ್ ಸಿಮೆಟ್ರಿ ಅಂತ ಬರೆದು ಇಲ್ಲಿ ಏನಾಗಿರುತ್ತೆ, ಆಲ್ ಕ್ರಿಸ್ಟಲ್ ಆಫ್ ಸೇಮ್ ಸಬ್ಸ್ಟೆನ್ಸ್ ಪೊಸೆಸ್ ದಿ ಸೇಮ್ ಎಲಿಮೆಂಟ್ ಆಫ್ ಸಿಮೆಟ್ರಿ. ಎಲ್ಲ ಕ್ರಿಸ್ಟಲ್ ಏನಾಗಿರುತ್ತೆ, ಸೇಮ್ ಎಲಿಮೆಂಟ್ ಆಫ್ ಸಿಮೆಟ್ರಿನ ಪ್ರೊಸೆಸ್ ಮಾಡುತ್ತೆ ಅಂತ ಬರೆದು, ಎಲಿಮೆಂಟ್ ಆಫ್ ಸಿಮೆಟ್ರಿಲಿ ಯಾವ್ಯಾವ್ದು ಬರುತ್ತೆ, 3 ಟೈಪ್ಸ್, ಪ್ಲೇನ್ ಆಫ್ ಸಿಮೆಟ್ರಿ, ಆಕ್ಸಿಸ್ ಆಫ್ ಸಿಮೆಟ್ರಿ, ಸೆಂಟರ್ ಆಫ್ ಸಿಮೆಟ್ರಿ. ಅದನ್ನು ಎಕ್ಸ್ಪ್ಲೇನ್ ಬರೀರಿ. 3 or 4 ಮಾರ್ಕ್ಸಿಗೆ ಕೇಳಿದರೆ ಇಷ್ಟು ಬರೀರಿ. 2 ಮಾರ್ಕ್ಸಿಗೆ ಕೇಳಿದರೆ 3 ಲಾ ಆಫ್ ಸಿಮೆಟ್ರಿನ, ಲಾ ಆಫ್ ಕ್ರಿಸ್ಟಲ್ಸ್ನ ಹೆಡ್ಡಿಂಗ್ ಬರೆದು ಸ್ಟೇಟ್ಮೆಂಟ್ ಬರೆದ್ರೆ 2 ಮಾರ್ಕ್ಸಿಗೆ ಸಾಕು. 3 or 4 ಮಾರ್ಕ್ಸಿಗೆ ಕೇಳಿದರೆ ಕಂಪ್ಲೀಟಾಗಿ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಬ್ರೇವಿಸ್ ಲ್ಯಾಟಿಸ್. In 1848, Bravis showed that lattice point can be arranged in 14 waves in a space so that environment looks like the same from each point. Their 14 arrangement are known as the Bravis lattice. Bravis ಏನಂದರೆ ಲ್ಯಾಟಿಸ್ ಪಾಯಿಂಟು 14 ಡಿಫ್ರೆಂಟ್ ವೇವಲ್ಲಿ, ಲ್ಯಾಟಿಸ್ ಪಾಯಿಂಟ್ ಏನಾಗಿದೆ 14 ಡಿಫ್ರೆಂಟ್ ವೇಯಲ್ಲಿ ಏನಾಗಿದೆ ಅರೇಂಜ್ಮೆಂಟ್ ಆಗಿದೆ. ಇದನ್ನು ನಾವು ಬ್ರೇವಿಸ್ ಲ್ಯಾಟಿಸ್ ಅಂತ ಹೇಳ್ತೀವಿ. 4 ಡಿಫ್ರೆಂಟ್ ಇದೆ. ಯಾವ್ಯಾವುದು ಇಲ್ಲಿ ನೋಡಿ, ಕ್ಯೂಬಿಕ್ಕಲ್ಲಿ ಸಿಂಪಲ್ ಕ್ಯೂಬಿಕ್, ಬಾಡಿ ಸೆಂಟರ್ಡ್ ಕ್ಯೂಬಿಕ್, ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಇದೆ. ಟೆಟ್ರಾಗೋನಲ್ಲಿ ಸಿಂಪಲ್ ಬಾಡಿ ಸೆಂಟರ್ಡ್ ಇದೆ. ಮೋನೋಕ್ಲಿನಿಕಲ್ಲಿ ಸಿಂಪಲ್ ಎಂಡ್ ಸೆಂಟರ್ಡ್ ಇದೆ. ಅಂದರೆ ಅದರಲ್ಲಿ ಸಬ್ಸ್ಟೆನ್ಸ್ ಎಲ್ಲೆಲ್ಲಿ ಸಿಚುಯೇಟೆಡ್ ಆಗಿದೆ ಅಂತ ನಾನು ನಿಮಗೆ ಕ್ಯೂಬಿಕ್ಕಲ್ಲಿ 3 ಟೈಪ್ಸ್ ಹೇಳ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದೇ ರೀತಿ ಎಲ್ಲೆಲ್ಲಿ ಸಿಚುಯೇಟೆಡ್ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ಒನ್ ಆರ್ಥೋಂಬಿಕ್, ಸಿಂಪಲ್ ಇದೆ, ಬಾಡಿ ಸೆಂಟರ್ಡ್ ಇದೆ, ಫೇಸ್ ಸೆಂಟರ್ಡ್ ಇದೆ, ಎಂಡ್ ಸೆಂಟರ್ಡ್ ಇದೆ. ನೆಕ್ಸ್ಟು ರೋಂಬೋಹೆಡ್ರಲ್, ಹೆಕ್ಸಾಗೊನಲ್, ಟ್ರೈಕ್ಲಿನಿಕ್ 14 ಇದೆ ಇದರಲ್ಲಿ. 1 2 3 4 5 6 7 8 9 10 11 12 13 14. ಈ 14 ವೇವ್ಸಲ್ಲಿ ಏನಾಗಿದೆ ಲ್ಯಾಟಿಸ್ ಪಾಯಿಂಟ್ ಅರೇಂಜ್ಮೆಂಟ್ ಆಗಿದೆ. ಇದನ್ನು ಶೋ ಮಾಡಿರುವಂಥದ್ದು ಬ್ರೇವಿಸ್. ಸೊ ದಿಸ್ ಲ್ಯಾಟಿಸ್ ಈಸ್ ನೋನ್ ಆಸ್ ದಿ ಬ್ರೇವಿಸ್ ಲ್ಯಾಟಿಸ್. ನಿಮಗೆ ಇದು ಜಸ್ಟ್ ಎಕ್ಸ್ಪ್ಲನೇಷನ್ಗೋಸ್ಕರ ಇರೋದು, ಇದನ್ನು ನಿಮಗೆ ಕೇಳಿಲ್ಲ. Next one is V's indices or V's intercept. The intercept of unit plane along the crystallographic axis OX, OY, OZ is the crystallographic axis. ಈ ಕ್ರಿಸ್ಟಲೋಗ್ರಫಿಕ್ ಆಕ್ಸಿಸ್ ಮೇಲೆ ಯೂನಿಟ್ ಪ್ಲೇನ್ನ ಇಂಟರ್ಸೆಪ್ಟ್ ಮಾಡಿದೆ. ಯಾವ್ಯಾವುದು ಅಂದರೆ ಎ ಬಿ ಸಿ, ಕ್ಯಾಪಿಟಲ್ ಅಲ್ಲ, ಸ್ಮಾಲ್ ಎ ಬಿ ಸಿ ಇಸ್ ದಿ ಯೂನಿಟ್ ಪ್ಲೇನ್. ಆ ಯೂನಿಟ್ ಪ್ಲೇನ್ನ ಕ್ರಿಸ್ಟಲೋಗ್ರಫಿಕ್ ಆಕ್ಸಿಸ್ ಮೇಲೆ ಇಂಟರ್ಸೆಪ್ಟ್ ಮಾಡಿದೆ. ಈ ಯೂನಿಟ್ ಪ್ಲೇನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಯೂನಿಟ್ ಇಂಟರ್ಸೆಪ್ಟ್ ಆರ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಏನು ವೀವ್ಸ್ ಇಂಡಿಸಿಸ್ ಆರ್ ವೀವ್ಸ್ ಇಂಟರ್ಸೆಪ್ಟಲ್ಲಿ ಏನಾಗಿದೆ, ಯೂನಿಟ್ ಪ್ಲೇನ್ ಆರ್ ಸ್ಟ್ಯಾಂಡ್ ಆರ್ ಯೂನಿಟ್ ಇಂಟರ್ಸೆಪ್ಟ್ ಆನ್ ಎ ಕ್ರಿಸ್ಟಲೋಗ್ರಫಿಕ್ ಆಕ್ಸಿಸ್. ಯಾವುದು ಅಂದರೆ ಅದು ಎ ಬಿ ಸಿ. ಓ ಎಕ್ಸ್, ಓ ವೈ, ಓ ಝೆಡ್ ಇಸ್ ದಿ ಕ್ರಿಸ್ಟಲೋಗ್ರಫಿಕ್ ಆಕ್ಸಿಸ್. ಅದರಲ್ಲಿ ಇಂಟರ್ಸೆಪ್ಟ್ ಆಗಿರುವಂತಹ ಯೂನಿಟ್ ಪ್ಲೇನ್ ಎ ಬಿ ಸಿ, ಸ್ಮಾಲ್ ಎ ಬಿ ಸಿ. ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಎ ಸ್ಟ್ಯಾಂಡ್ ಆರ್ ಯೂನಿಟ್ ಇಂಟರ್ಸೆಪ್ಟ್. If a plane PQR parallel to the ABC, PQR is parallel to the ABC, capital ABC. Standard plane cut the above 3 axes with the intercept XYZ. ಈ XYZ ಇಂದ ಏನಾಗಿದೆ, ಇದು ಇಂಟರ್ಸೆಪ್ಟ್ ಏನು ಮಾಡುತ್ತೆ, ಇದು ಕಟ್ ಮಾಡುತ್ತೆ. ಅಕಾರ್ಡಿಂಗ್ ಟು ಲಾ ಆಫ್ rotational intercept, according to law of rotational intercept, OP
is equal crystallographic axis X is equal L into unit plane A. ಏನಂತ ಆಗುತ್ತೆ? OP is equal X is equal L into A. Also OQ is equal in first OP is equal X is equal L into unit plane A. Next one is OQ. OQ is equal Y is equal M into unit plane B. Next another one is OR. OR is equal Z crystallographic axis into N into C. ಏನಾಗಿದೆ? OP is equal crystallographic axis X ಮೇಲೆ OP ಏನಾಗಿದೆ? ಇಂಟರ್ಸೆಪ್ಟ್ ಆಗಿದೆ. OP is equal X is equal L into A. Another one is OQ is equal Y is equal M into small b. Next OR is equal Z is equal N into small c. The coefficient L, M and N are called Wies indices of the plane. Coefficient L, M, N is called the Wies indices of plane. The ratio of XYZ is will be X is to Y is to Z. ಅದನ್ನು ಏನಂತ ಹೇಗೆ ಬರಿಬೋದು? LA is to MB is to NC. X is to Y is to Z is equal ಅದೇನು ಬರಿಬೋದು? LA is to MB is to NC. This is known as the Wies indices. Wies indices ಅಂದರೆ ಏನು ಅಂದರೆ ಕ್ರಿಸ್ಟಲೋಗ್ರಫಿಕ್ ಆಕ್ಸಿಸ್ ಮೇಲೆ ಯೂನಿಟ್ ಪ್ಲೇನ್ನ ಇಂಟರ್ಸೆಪ್ಟ್ ಮಾಡ್ತೀವಿ. ಇಂಟರ್ಸೆಪ್ಟ್ ಮಾಡಿದ ಈ ಯೂನಿಟ್ ಪ್ಲೇನ್ನ ನಾವು ಸ್ಟ್ಯಾಂಡ್ ಅಥವಾ ಯೂನಿಟ್ ಇಂಟರ್ಸೆಪ್ಟ್ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ಲಾ ಆಫ್ rotational intercept, OP is equal crystallographic axis X is equal L coefficient L into unit plane A. Another one is OQ is equal crystallographic axis Y is equal coefficient M into unit plane B. OR is equal Z is equal coefficient N into unit plane C. The coefficient L, M, N are called Wies indices or Wies intercept of a plane. The ratio of XYZ will be X is to Y is to Z is equal LA is to MB is to NC. This is known as the Wies indices or Wies intercept.